ತನ್ವೀರ್ ಸೇಠ್ ಅವರಿಗೆ ಅವಕಾಶ ಯಾಕೆ ಸಿಕ್ಕಿಲ್ಲ, ಇದು ಬೆಂಬಲಿಗರ ಪ್ರಶ್ನೆ. ಅಷ್ಟೇ ಅಲ್ಲ, ಅವರು ಪ್ರತಿಭಟನೆಯನ್ನು ಕೂಡ ಶುರು ಮಾಡಿದ್ದಾರೆ. ಮೈಸೂರಿನಲ್ಲಿ ತನ್ವೀರ್ ಬೆಂಬಲಿಗರ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದೆ. ಮೈಸೂರು ಬೆಂಗಳೂರು ಹೆದ್ದಾರಿ ಅದನ್ನು ತಡೆದು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನಾವು ನೋಡ್ತಾ ಇದ್ದೀವಿ ತನ್ವೀರ್ ಸೇಠ್ ಆಕಾಂಕ್ಷಿ ಆಗಿದ್ದರು. ನೋ ಡೌಟ್ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಅವಕಾಶ ಸಿಗಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರಿಗೆ ಅವಕಾಶ ತಪ್ಪು ಹೋಗಿದೆ. ಹಿಂದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ನಿಮಗೆ ಅವಕಾಶ ಇಲ್ಲ, ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ಟಾದ ಮೇಲೆ ನಿಮಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ತನ್ವೀರ್ ಸೇಠ್ ಕೂಡ ಇದ್ದರು. ಆದರೆ ಕೊನೆ ಕ್ಷಣದಲ್ಲಿ ತನ್ವೀರ್ ಸೇಠ್ ಅವರಿಗೆ ಅವಕಾಶ ತಪ್ಪಿದೆ. ಅದರ ಪರಿಣಾಮಗಳನ್ನು ನೋಡ್ತಾ ಇದ್ದೀವಿ ನಾವು. ಎಷ್ಟು ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇದೆ, ಏನು ಎತ್ತ ಅಭಿಮಾನಿ ವಿಷ ಕುಡಿದಿದ್ದು, ಇವರು ಕೂಡ ತುಂಬ ಭಾವುಕರಾಗಿ ಮಾತಾಡಿದ್ದು, ಇದೆಲ್ಲದೂ ಕೂಡ ನಡೀತಾ ಇದೆ. ನೀವು ಸ್ಥಳದಲ್ಲೇ ಇದ್ದೀರಿ. ಹೇಗಿದೆ ಸ್ಥಿತಿಗತಿಗಳು? ಇದಕ್ಕೆ ಸಂಬಂಧಪಟ್ಟಂಗೆ ತನ್ವೀರ್ ಸೇಠ್ ಏನು ಹೇಳ್ತಾರೆ? ರಂಗನಾಥ್, ಖಂಡಿತವಾಗಿಯೂ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಸಹ ಇತ್ತು. ಖುದ್ದು ತನ್ವೀರ್ ಸೇಠ್ ಅವರು ಸಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಆದಂತಹ ಬದಲಾವಣೆ ಅವರ ಅಭಿಮಾನಿಗಳ ಆಕ್ರೋಶ ಕಟ್ಟೆ ಹಿಡಿಯುವಂತೆ ಮಾಡಿದೆ. ನಾನೀಗ ಮೈಸೂರು ಬೆಂಗಳೂರು ರಸ್ತೆಯ ಮಣಿಪಾಲ್ ಜಂಕ್ಷನ್ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಮೈಸೂರು ಬೆಂಗಳೂರು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಈ ರೀತಿಯಾದಂತಹ ಒಂದು ಯಾರು ಸಹ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಪ್ರತಿಭಟನೆ ಹಾದಿಯನ್ನು ಹಿಡಿದರೆ ಒಬ್ಬ ಕಾರ್ಯಕರ್ತ ಈಗಾಗಲೇ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೂ ಸಹ ಯತ್ನಿಸಿ ಆತನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾಕಷ್ಟು ಕಾರ್ಯಕರ್ತರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಮ್ಮ ಒತ್ತಾಯ ಏನು ಅಂತ? ಸರ್, ಇವತ್ತು ನಮ್ಮ ಹಿರಿಯ ಅಲ್ಪಸಂಖ್ಯಾತರಲ್ಲಿ ಹಿರಿಯ ಮುಖಂಡರು ತನ್ವೀರ್ ಸೇಠ್ ಅವರು ಸತತವಾಗಿ 6 ಬಾರಿ ಜಯವನ್ನು ಗಳಿಸಿದ್ದಾರೆ. ಅವ್ರಿಗೆ ಇವತ್ತು ಸಚಿವ ಸ್ಥಾನ ಕೊಡದೇ ಇರೋದು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಅನ್ಯಾಯ ಮಾಡಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್ವನಾಶ ಆಗುತ್ತೆ ಕಾಂಗ್ರೆಸ್ಸು. ಎಲ್ಲಿವರೆಗೂ ತನ್ವೀರ್ ಸೇಠ್ ಅವ್ರನ್ನ ಸಚಿವ ಸ್ಥಾನ ಕೊಡಲ್ಲ ಅಲ್ಲಿವರೆಗೂ ನಾವು ಹೋರಾಟ ನಿರಂತರವಾಗಿ ಮಾಡ್ತಾ ಇರ್ತೇವೆ. ಯಾಕಂದರೆ ನಮ್ಮ ಶಾಸಕರು 88% ಈ ಮತಗಳನ್ನು ಕೊಟ್ಟು ಮಸೀದಿಗಳಲ್ಲಿ ಅನೌನ್ಸ್ ಮಾಡಿ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕ್ಸಿದ್ದಕ್ಕೆ ಇದೇನ ಫಲ ನೀವು ಕೊಟ್ಟಿದ್ದು ಇವತ್ತು ಕಾಂಗ್ರೆಸ್ ಮುಸಲ್ಮಾನರಿಗೆ. ನಮ್ಮ ಶಾಸಕರು ನಿಷ್ಠಾವಂತೆಯಿಂದ ಪಕ್ಷಕ್ಕಾಗಿ ದುಡಿದ್ರು, ವಿರೋಧ ಪಕ್ಷದಲ್ಲಿದ್ದಾಗಲೂ ಪಕ್ಷಕ್ಕಾಗಿ ದುಡಿದ್ರು, ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದು ಸಚಿವ ಸ್ಥಾನ ಕೊಡದೇ ಇರುವಾಗಲೂ ಕೂಡ ನಿಷ್ಠಾವಂತೆಯಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಶಾಸಕರನ್ನ ಇವತ್ತು ಕಡೆಗಣಿಸ್ತೀರಾ. ಅವ್ರನ್ನ ಸಚಿವ ಸ್ಥಾನ ಕೊಡಲಿಲ್ಲ ಅಂತಂದರೆ ನಾವು ಇನ್ನು ಮುಂದಕ್ಕೂ ಉಗ್ರ ಹೋರಾಟವನ್ನು ಮಾಡ್ತೇವೆ. ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಅಭಿಮಾನಿಯಾಗಿ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಂಥ ಏಕೈಕ ಶಾಸಕ ಅದು ತನ್ವೀರ್ ಸೇಠ್ ಅವರು. ಅವ್ರಿಗೆ ನೀವು ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ನಿಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ವೇಸ್ಟು. ಮುಂದೆ ಬರುವಂಥ ಚುನಾವಣೆ ನಿಮಗೆ ತೋರಿಸ್ತೀವಿ ಅಲ್ಪಸಂಖ್ಯಾತರು ಯಾರು, ತನ್ವೀರ್ ಸೇಠ್ ಯಾರು, ತನ್ವೀರ್ ಸೇಠ್ ಅಭಿಮಾನಿಗಳು ಯಾರು ಅಂತ, ಮೈಸೂರಿನ ಜನ ಯಾರು ಅಂತ. ಇವತ್ತು ತನ್ವೀರ್ ಸೇಠ್ ಒಬ್ರಿಗಲ್ಲ, ಮೈಸೂರಿಗೆ ಅನ್ಯಾಯ ಮಾಡಿರೋದು ನೀವು. ಮೈಸೂರಿಗೆ ಅನ್ಯಾಯ ಮಾಡಿದ್ದೀರಾ. ರಾಜೀನಾಮೆಗೂ ಸಹ ಒತ್ತಾಯಿಸ್ತಾ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ತನ್ವೀರ್ ಸೇಠೆ ಕಾಂಗ್ರೆಸ್ ಇಂದ ನಿಂತ್ಕೊಂಡ್ರು ಓಟ್ ಹಾಕಲ್ಲ, ಅವ್ರಿಗೂ ವಿರೋಧಿಸ್ತೀವಿ. ತನ್ವೀರ್ ಸೇಠೆ ಬಂದು ನಿಂತ್ಕೊಳ್ರಿ, ನಾವು ಅವ್ರಿಗೆ ಓಟ್ ಹಾಕಲ್ಲ. ಕಾಂಗ್ರೆಸ್ ಬೀಳ್ಬೇಕು, ಅವಿರೋಧವಾಗಿ ಅವ್ರು ಆಯ್ಕೆ ಆಗ್ತಾರೆ, ಇಂಡಿಪೆಂಡೆಂಟ್ ನಿಂತ್ಕೋಬೇಕು. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿ, ನಾವು ಗೆದ್ದು ಕಳಿಸ್ತೇವೆ. ಈ ರಾಜ್ಯದ ಮಂತ್ರಿ ಅವ್ರು ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷನೇ ಅನ್ಯಾಯ ಮಾಡಿರೋದು. ನಿಷ್ಠಾವಂತೆಯಿಂದ ದುಡಿದಂಥ ಕಾರ್ಯಕರ್ತರನ್ನ ಇವತ್ತು ಬೆಲೆ ಇಲ್ಲ, ನಾಯಕರನ್ನ ಬೆಲೆ ಕೊಡ್ತಾ ಇಲ್ಲ. ನೀವು ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡಿರೋರ್ನ ನೀವು ಸಚಿವರಾಗಿ ಮಾಡ್ತೀರಾ, ನಿನ್ನೆ ಮೊನ್ನೆ ಗೆದ್ದಿರೋಂಥವ್ರನ್ನ ಸಚಿವರಾಗಿ ಮಾಡ್ತೀರಾ. 6 ಬಾರಿ 25 ವರ್ಷ ಅಲ್ರಿ, ಅವ್ರ ತಂದೆ ಕಾಲದಿಂದ ಕಾಂಗ್ರೆಸ್ಸಿಗರಾಗಿದ್ದಕ್ಕೆ ಇದೇನಾ ನೀವು ಫಲ ಕೊಟ್ಟಿದ್ದು? ತನ್ವೀರ್ ಅಹಮದ್, ರಿಜ್ವಾನ್ ಅವ್ರಿಗೂ ಸಹ ಕೊಟ್ಟಿದ್ದೇವೆ, ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಟ್ಟಿದ್ದೇವೆ ಅಂತ. ಸಮೀರ್ ಅಹಮದ್, ರಿಜ್ವಾನ್ ಅರ್ಷದ್ ಅಂತಲ್ಲ, ನಮ್ಮ ಸಮುದಾಯದ ಒಬ್ಬ ನಾಯಕನಿಗೆ ನೀವು ಯಾಕೆ ಕಡೆಗಣಿಸ್ತಾ ಇದ್ದೀರಾ? ನಿನ್ನೆ ಮೊನ್ನೆ ತಂಗನೂ ತನ್ವೀರ್ ಸೇಠ್ ಅವರ ಹೆಸರಿತ್ತು, ಇಲ್ಲಿವರೆಗೂ ಯಾಕೆ ನೀವು ಕೊಳ್ಳಿಲ್ಲ? ರಂಗನಾಥ್, ಇದು ಸ್ಪಷ್ಟವಾದಂತಹ ಮಾತುಗಳು ಕಾರ್ಯಕರ್ತರದು. ಕಾಂಗ್ರೆಸ್ ಪಕ್ಷ ತನ್ವೀರ್ ಸೇಠ್ ಅವರಿಗೆ ಅನ್ಯಾಯವನ್ನ ಮಾಡಿದೆ, ಸಚಿವರನ್ನಾಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ನೇರ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಮೈಸೂರಿನಿಂದ